ಎಲ್ಲರಿಗೂ ನಮಸ್ಕಾರ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಹೋದ ವಾರದಿಂದ ಮುಂದೆ ಬಂದಂಥ ದೊರೆ 1ನೇ ದಾವೂದ್ ಅಂತೇಳಿ 3 ತಿಂಗಳು ಇರ್ತಾನೆ ಅಷ್ಟೇ. ಸೊ 3 ತಿಂಗಳಲ್ಲಿ ಒಳಜಗಳ ಕಚ್ಚಾಟಗಳಲ್ಲಿ ಅವನು ಕೊಲೆ ಆಗೋಗುತ್ತೆ. ಆಮೇಲೆ ಬಂದವನೇ 2ನೇ ಮಹಮ್ಮದ್ ಬಹಮನ್ ಶಾ. 2ನೇ ಮಹಮ್ಮದ್ ಬಹಮನ್ ಶಾ ಬರಲಾಗಿ 1378ರಿಂದ 92 ಇವರೊಬ್ಬನೇ ಆಳಿದ್ದು. 78, 88, 4 ಸೊ 14 ವರ್ಷ ಆಳ್ತಾನೆ. 2ನೇ ಮೊಹಮ್ಮದನು ಪಟ್ಟಕ್ಕೆ ಬರಲಾಗಿ ರಾಜ್ಯದಲ್ಲಿ ಶಾಂತಿಯು ನೆಲೆಸಿತು. ಮೂಲತಃ ಅವನು ಸುಸಂಸ್ಕೃತನಾದಂಥ ವ್ಯಕ್ತಿ, ಸ್ವಲ್ಪ ಎಲಿಟ್ ಫೆಲೋ, ಸ್ವಲ್ಪ ಸ್ಟ್ರಕ್ಚರ್ಡ್ ವೆಲ್ ಮ್ಯಾನರ್ಡ್ ಫೆಲೋ. ಇವನು ವಿಜಯನಗರದೊಂದಿಗೆ ವೈರವನ್ನು ಕೊನೆಗೊಳ್ಳೋದು ಬಯಸಿದವನು. ಸಾಕ್ಗುರು ಎಷ್ಟು ಅಂತ ಯುದ್ಧ ಮಾಡೋದು, ಸಾಕು ನಿಲ್ಸೋಣ ಅಂತ. ಆದರೆ ಆ ರಾಜ್ಯಗಳ ನಡುವಿನ ಘರ್ಷಣೆ ಅನಿವಾರ್ಯವಾಗಿತ್ತು. ಯಾಕೆಂತಂದ್ರೆ ಇವ್ರಿಗೂ ಬೇಕು, ಅವ್ರಿಗೂ ಬೇಕು, ಡೈಮಂಡ್ ಮೈನ್ಸ್ ಬೇಕು, ಕಾಪರ್ ಮೈನ್ಸ್ ಬೇಕು, ಗೋಲ್ಡ್ ಮೈನ್ಸ್ ಬೇಕು, ಎಲ್ಲ ಇವ್ರಿಗೆ ಬೇಕಾಗಿತ್ತಲ್ಲಪ್ಪ. ಮಹಮ್ಮದನ ಆಳ್ವಿಕೆ ಯುದ್ಧಕ್ಕೂ 2 ರಾಜ್ಯಗಳ ಸೈನ್ಯಗಳು ಒಂದಿಲ್ಲ ಒಂದು ಬಗೆಯ ಕಾರಣಾಚರಣೆಯಲ್ಲಿ ತೊಡಗಿದ್ದವು. ಆಯ್ತಾ? ಸೊ ಈ ಒಂದು ಹಂತದಲ್ಲಿ 2ನೇ ಹರಿಹರನು ರಾಯಚೂರಿಗೆ ಮುತ್ತಿಗೆ ಹಾಕಿದನು. ಆದರೆ ಅತಿವೇಗವಾಗಿ ಮುತ್ತಿಗೆಯನ್ನು ತೆರವು ಮಾಡಬೇಕಾಯ್ತು. ಯಾಕೆಂದ್ರೆ 2ನೇ ಮೊಹಮ್ಮದ್ ಬಹಮನ್ ಶಾ ಬಂದು ಅವನ ಯುದ್ಧದಲ್ಲಿ ಸೋಲಿಸ್ತಾನೆ. ಹಾಗಾಗಿ ಈ 2 ರಾಜ್ಯಗಳಲ್ಲಿ ಯಾವಾಗಲೂ ಇವನು ಮುತ್ತಿಗೆ ಹಾಕಲ್ಲ. ಯಾರೋ ಈ ಮೊಹಮ್ಮದ್ ಬಹಮನ್ ಶಾ 2 ಇರ್ತಾರಲ್ಲ, ಇವನು ವಿಜಯನಗರದ ಮೇಲೆ ಇವನು ದಂಡೆತ್ ಯಾವತ್ತೂ ಹೋಗಲ್ಲ. ಹಾಗಾಗಿ 19 ವರ್ಷಗಳ ತಕ್ಕ ಮಟ್ಟಿಗೆ ದೀರ್ಘವಾದ ಮಹಮ್ಮದ ಆಳ್ವಿಕೆಯು ಬಹುಮನಿ ಇತಿಹಾಸದ ಸಮಗ್ರ ವ್ಯಾಪ್ತಿಯಲ್ಲಿ ಅತ್ಯಂತ ಶಾಂತಿಯುತವಾದಂಥ ಕಾಲ. ನೋಡ್ರಿ, ಪ್ರತಿಯೊಂದು ರಾಜ್ಯಕ್ಕೂ ಒಂದು ಆಡಳಿತಕ್ಕೂ ಒಂದು ಪೀಸ್ ಟೈಮ್ ಅಂತ ಇರುತ್ತೆ. ಸೊ ಇದು ಬಹುಮನಿ ಸಾಮ್ರಾಜ್ಯಕ್ಕೆ 2ನೇ ಮೊಹಮ್ಮದ್ ಬಹಮನ್ ಶಾದೇ ಪೀಸ್ ಟೈಮ್. 19 ವರ್ಷ ಪೀಸ್ ಟೈಮ್ ಇರುತ್ತೆ. ಇವನಿಗೆ ಬಹಳ ಕಾಲದವರೆಗೆ ಮಕ್ಕಳಾಗಲಿಲ್ಲ. ಸೊ ಇವನೇನು ಮಾಡ್ತಾನೆ, ತನ್ನ ಸೋದರಳೆಯ ಆದಂಥ ಘಿಯಾಸುದ್ದೀನ್ ತಹಂತನ್ ಅವನಿಗೆ ಪಟ್ಟ ಕಟ್ಬಿಟ್ಟು ತಾನು ತೀರ್ಕೊಂಡ್ಬಿಡ್ತಾನೆ. ಆ ಘಿಯಾಸುದ್ದೀನ್ ತಹಂತನ್ನು ಬಂದು ಅವನು ಅಷ್ಟೇ ಒಂದು 6 ತಿಂಗಳು 8 ತಿಂಗಳು ಇರ್ತಾನೆ. 2 ತಿಂಗಳು ಇವನು 20 ಏಪ್ರಿಲಿಂದ 14 ಜೂನ್ವರೆಗೆ ಅಷ್ಟೇ. ಏಪ್ರಿಲ್, ಮೇ, ಜೂನ್ ಇವನು ಶಿವ ಅಂದ್ಬಿಡ್ತಾನೆ. ಆಮೇಲೆ 2ನೇ ಶಂಸುದ್ದೀನ್ ದಾವೂದ್ ಅಂತ ಬರ್ತಾನೆ. ಅವನು 14/6ರಿಂದ 15/11 ಅಂದರೆ 6 ತಿಂಗಳು ಇರ್ತಾನೆ. ಇವನು ಹೊರಟೋಗ್ಬಿಡ್ತಾನೆ. ಸೊ ಹಿಂಗೆ 5-6 ತಿಂಗಳು ಇವರೆಲ್ಲ ಒಳಜಗಳಗಳು. ಯಾಕಂದ್ರೆ ಇಲ್ಲಿ ಕ್ಲಾನ್ ಬಂದಿರಲ್ವಲ್ಲ, ಇದೇ ವಂಶದವ್ರು ರಾಜ ಆಗ್ಬೇಕು ಹಂಗೇನಿರಲ್ಲ. ಅವ್ನ ಮಕ್ಕಳೇ ಆಗಿಲ್ಲ, ಇನ್ಯಾವನೋ ರಾಜ ಆದ, ಅವ್ನು ಇನ್ಯಾವನಿಗೂ ಕೊಟ್ಟ, ಇಲ್ಲಿ ನಡೀತಾ ಇರುತ್ತಲ್ಲ. ಆಮೇಲೆ ಒಬ್ಬ ಬರ್ತಾನಲ್ಲ, ಅವನು ತಾಜುದ್ದೀನ್ ಫಿರೋಜ್. ಈ ತಾಜುದ್ದೀನ್ ಫಿರೋಜ್ ಬಂದಾಗಲೂ ಇವನು ಸ್ವಲ್ಪ ಈಗ 1392ರಿಂದ 1422 ನೋಡಿ, ಇವನು ಸ್ವಲ್ಪ ಲಾಂಗರ್ ಪೀರಿಯಡ್. ಇವನು ಸ್ವಲ್ಪ ಒಳ್ಳೆಯವನು. ಯಾರು? ಈ ಫಿರೋಜ್ ಬಹಮನ್ ಶಾ, ತಾಜುದ್ದೀನ್ ಫಿರೋಜ್ ಬಹಮನ್ ಶಾ. ಇವನು 97, 3/22, 25 ವರ್ಷ ರಾಜ್ಯ ಆಳ್ತಾನೆ. ಇವನು ಪಟ್ಟಕ್ಕೆ ಬಂದಿದ್ದು ಮಹಮನಿ ರಾಜ್ಯವನ್ನ ಹೊಲಗೆಡಿಸಿದ್ದ ಒಳಸಂಚುಗಳ ಸರಣಿಯಿಂದ ವಿಮುಕ್ತಗೊಳಿಸಿ ಒಳ್ಳೆಯ ಗಾಳಿ ಬೀಸುವಂತೆ ಮಾಡಿತು. ಸೊ ಹಂಗೆ ಒಬ್ಬ ಒಳ್ಳೆ ರಾಜ ಬಂದ್ರೆ 4 ಜನ ಕೆಟ್ಟ ಆಡಳಿತಗಾರ ಬರ್ತಾನೆ, ಪುನಃ ಇನ್ನೊಬ್ಬ ಒಳ್ಳೆಯವನು ಬರ್ತಾನೆ. ಹಿಂಗೆ ಅದು ಯಾವಾಗಲೂ ಹಂಗೇನೆ. ಒಳಸಂಚುಗಳ ಸರಣಿಯಿಂದ ಮುಕ್ತಗೊಳಿಸಿತು. ಕೆಲವು ಕಾರಣಗಳಿಂದ ಅವನ ಆಳ್ವಿಕೆಯು ಮಹತ್ವಪೂರ್ಣವಾಗಿತ್ತು. ಬಹುಮನಿ ರಾಜ್ಯ ಗುಲ್ಬರ್ಗಾ ಹಂತದ ಕೊನೆಯ ರಾಜ ಇವನು. ಯಾಕೆಂದ್ರೆ ಈ ಬಹುಮನೀಸು ಗುಲ್ಬರ್ಗಾನ ಕ್ಯಾಪಿಟಲ್ ಮಾಡ್ಕೊಂಡಿರ್ತಾರಲ್ಲ, ಈ ಫಿರೋಜ್ ಬಹಮನ್ ಶಾ ಆದ್ಮೇಲೆ ಅದು ಬೀದರ್ಗೆ ಶಿಫ್ಟ್ ಆಗ್ಬಿಡುತ್ತೆ. ಅವಲ್ಲೇ ಮಹಮ್ಮದ್ ಗವಾನ್ ಬರೋದು, ಅದನ್ನ ಹೇಳ್ತೀನಿ ಈಗ ನಾನು. ಸೊ ಇವನೇ ಕೊನೆಯ ರಾಜ. ಅವನ ತಮ್ಮ ಅಹ್ಮದ್ ಬಹಮನ್ ಶಾ ರಾಜಧಾನಿಯನ್ನ ಬೀದರ್ಗೆ ವರ್ಗಾಯಿಸಿದ. ಇವನ್ ಆದ್ಮೇಲೆ ಬಂದಂತ ಇವನ್ ತಮ್ಮ. ದಖನಿ ಮತ್ತು ಅಫಕಿಗಳ ಸಮಸ್ಯೆ ಮತ್ತು ಚುರುಕಾಗುತ್ತಿತ್ತು. ಈ ದಖನಿಗಳು ಮತ್ತೆ ಅಫಕಿಗಳು ಅಂತ ಮುಂಚೆ ನಾನು ಹೇಳಿದ್ನ ಗೊತ್ತಿಲ್ಲ, ಅಥವಾ ಹೇಳಿಲ್ದೆ ನಾ ಇನ್ನೊಂದ್ಸಲ ಹೇಳ್ತೀನಿ. ಹೇಳಿದ್ರೆ ಇನ್ನೊಂದ್ಸಲ ಹೇಳ್ತೀನಿ, ಕೇಳ್ಕೊಳ್ಳಿ. ಇವ್ರು ಯಾಕೆ ಹಿಂಗೆ ಅವ್ರವರಲ್ಲೇ ಕಚ್ಚಾಡ್ತಾ ಇದ್ರು, ಯಾಕೆ ಇವ್ರು ಎಂದಿಗೂ ಒಂದಾಗ್ಲಿಲ್ಲ, ಅದು ಯಾಕೆ ವಿಜಯನಗರಕ್ಕೆ ಹೊರ ಆಯ್ತು ಅಂತಂದ್ರೆ, ಇವರಲ್ಲಿ 2 ಗುಂಪಿತ್ತು. ಒಂದು ದಖನಿಗಳು, ಇನ್ನೊಂದು ಅಫಾಕಿಗಳು. ದಖನಿಗಳು ಅಂದ್ರೆ ಲೋಕಲ್ ಮುಸ್ಲಿಮರು ಇಲ್ಲಿದ್ದವರು. ಅಫಾಕಿಗಳು ಅಂದ್ರೆ ಇರಾಕು, ಇರಾನು, ಪರ್ಷಿಯಾ, ಇಲ್ಲೆಲ್ಲಿಂದ ಅಫ್ಘಾನಿಸ್ತಾನು, ಎಲ್ಲೆಲ್ಲಿಂದನೋ ಉಜ್ಬೇಕಿಸ್ತಾನು, ಟರ್ಕಿ ಎಲ್ಲ ಕಡೆಯಿಂದ ಬಂದಂಥ ಮುಸ್ಲಿಮರನ್ನ ಅಫಾಕಿಗಳು. ಇಲ್ಲೇ ಇದ್ದ ಲೋಕಲ್ಗಳನ್ನ ದಖನಿಗಳು. ಇವರಿಬ್ಬರಿಗೂ ಜಗಳಗಳು ನಡೀತಾ ಇತ್ತು. ಇವರು ಯಾವತ್ತೂ ಎಂದಿಗೂ ಒಂದಾಗದೇ ಇರುವಂಥ ಜಗಳಗಳು. ಹಾಗಾಗಿ ಇದು ಮುಂದೆ ಬೀದರಿನಲ್ಲಿ ವಿನಾಶಕಾರಿ ಹಂತವನ್ನ ತಲುಪಿತು. ಅವರ ಆಳ್ವಿಕೆಯ ಅವಧಿಯಲ್ಲಿ ಆಡಳಿತದಲ್ಲಿ ಮುಸ್ಲಿಮೇತರರು ವಿಶೇಷವಾಗಿ ಹಿಂದೂಗಳು ಸೇರಿದರು. ದಖನಿಗಳು ಅಂದ್ರೆ ಬರೀ ಮುಸಲ್ಮಾನರು ಮಾತ್ರ ಅಲ್ಲಪ್ಪ, ಹಿಂದೂಗಳನ್ನು ಇದ್ರು. ಹಂಗಾಗಿ ಹೊರಗಿನಿಂದ ಬಂದವರು ಕಷ್ಟ ಆಗೋದು. ಇಲ್ಲಿ ಹಿಂದೂಗಳು ಅವ್ನ ಯಾಕೆ ಸೇರಿಸ್ತಾನೆ, ಅವ್ನು ನನ್ನ ಮಿನಿಸ್ಟ್ರು ಅಂದ್ರೆ ನಾನು ಯಾಕೆ ನಿನ್ನ ಮಿನಿಸ್ಟ್ರು ಅಂತ ಒಪ್ಕೊಳ್ಳಿ ಅಂತ. ಅರ್ಥ ಆಯ್ತಾ? ಸೊ ಹಂಗಾಗಿ ಏನಾಗೋಯ್ತು, ಇದು ಯಾವಾಗಲೂ ನಡೀತಾ ಇತ್ತು. ನೆರೆಯ ಈ ರಾಜ್ಯದಿಂದ, ವಿಜಯನಗರ ರಾಜ್ಯದಿಂದ ಒಬ್ಬ ಹಿಂದೂ ಪತ್ನಿಯನ್ನು ಸ್ವೀಕರಿಸಿದ ಮೊದಲ ಮುಸ್ಲಿಂ ರಾಜ ಈ ಫಿರೋಜ್ ಶಾ ಬಹುಮನಿ. ವಿಜಯನಗರದಿಂದ ಒಬ್ಬಳನ್ನು ಕರ್ಕೊಂಬಂದು ಮದುವೆ ಮಾಡ್ಕೊತಾನಂತೆ, ಹಿಂದೂ ಹುಡುಗಿನ. ಆಯ್ತಾ? ಸೊ ಕೇರಳದ ನರಸಿಂಹ ಮುಂತಾದ ಹಿಂದೂಗಳನ್ನು ತನ್ನ ರಾಜ್ಯದ ಅಮೀರರನ್ನಾಗಿ ಮಾಡಿದನು.
ಮುಧೋಳದಲ್ಲಿ 84 ಹಳ್ಳಿಗಳ ಒಂದು ಜಹಾಗೀರನ್ನು ಭೈರೋನ್ ಸಿಂಗನಿಗೆ ಕೊಟ್ಟನು. ಸೊ ಅವನು ಭೈರೋನ್ ಸಿಂಗ್ ಒಬ್ಬ ಇನ್ನೊಂದು ಶಕ್ತಿಯಾಗಿ ಉದಯಿಸ್ತಾನೆ ಅಲ್ಲಿ. ಆಯ್ತಾ. ಸೊ ದಖನಿಗಳು ಮತ್ತು ಅಫಕಿಗಳ ಪ್ರಾಬಲ್ಯಕ್ಕೆ ಎದುರಾಗಿ ಮತ್ತೊಂದು ಶಕ್ತಿ ಭೈರೋನ್ ಸಿಂಗ್ ಅಂತಾನು ಉಟ್ಕೊಳ್ತಾನೆ. ಹೀಗೆ ನೆರೆಯ ವಿಜಯನಗರದೊಂದಿಗೆ ವೈವಾಹಿಕ ಸಂಬಂಧಗಳಿದ್ದರೂ ಫಿರೋಜ್ ಶಾ ಬಹುಮನಿ ಯಾವಾಗಲೂ ವಿಜಯನಗರದ ಮೇಲೆ ಯುದ್ಧ ಮಾಡಿಕೊಂಡೇ ಕಾಲ ಕಳೆಯಬೇಕಾಗುತ್ತೆ. ಆದರೆ ಫಿರೋಜ್ ಶಾ ತುಂಬ ಬುದ್ಧಿವಂತನಾದ ವಿದ್ಯಾವಂತನಾದ ರಾಜ. ನ್ಯಾಯಶಾಸ್ತ್ರ, ಪ್ರಕೃತಿ ವಿಜ್ಞಾನಗಳು, ಮಠೀಯ ತತ್ವಶಾಸ್ತ್ರ, ಯೂಕ್ಲಿಡ್, ರೇಖಾಗಣಿತ, ಭಾಷಾಶಾಸ್ತ್ರ, ಗಣಿತ, ವಿಜ್ಞಾನ, ಸೂಫಿಸಮ್ಮು, ಅಲಂಕಾರಿಕ ಬರಹ, ಇಷ್ಟು ವಿಚಾರದಲ್ಲಿ ಅವನು ಮಾಸ್ಟರ್ ಆಗಿರ್ತಾನೆ. ಎಷ್ಟು ಓದಿದಾನೆ ನೋಡ್ರಿ ಇವನು ಫಿರೋಜ್ ಶಾ ಬಹುಮನಿ. ಏನು ನ್ಯಾಯಶಾಸ್ತ್ರ, ಪ್ರಕೃತಿ ವಿಜ್ಞಾನ, ಮಠೀಯ ತತ್ವಶಾಸ್ತ್ರ, ಯೂಕ್ಲಿಡ್ ರೇಖಾಗಣಿತ, ಭಾಷಾಶಾಸ್ತ್ರ, ಗಣಿತ, ವಿಜ್ಞಾನ, ಸೂಫಿಸಮ್ಮು, ಅಲಂಕಾರಿಕ ಬರಹ, ಇಷ್ಟನ್ನು ಓದ್ಕೊಂಡಿರ್ತಾನೆ ಅವನು. ಇದಲ್ಲದೆ ಕುರಾನಿನ ವ್ಯಾಖ್ಯಾನಗಳಲ್ಲಿಯೂ ಅವನಿಗೆ ಪರಿಣತಿ ಇತ್ತು. ತಕ್ಕ ಮಟ್ಟಿಗೆ ಪ್ರಸಿದ್ಧಿ ಪಡೆದಿದ್ದ ಕವಿಯೂ ಸಹ ಆಗಿದ್ದನು. ಅವನಿಗೆ ಫಿರೂಜಿ ಮತ್ತು ಫಿರೋಜಿ ಎಂಬ ಗುಪ್ತನಾಮಗಳಿದ್ದವು. ಅದಲ್ಲದೆ ದೌಲತಾಬಾದಿನ ಬಳಿ ಒಂದು ವೀಕ್ಷಣಾಲಯವನ್ನು ಕಟ್ಟಿಸಿದನು. ಪ್ಲಾನೆಟೋರಿಯಂ ಕಟ್ಟಿಸ್ದ ಅವನು ಆ ಕಾಲಕ್ಕೇನೆ. ದೌಲತಾಬಾದ್ ಹತ್ರ ಒಂದು ಪ್ಲಾನೆಟೋರಿಯಂ ಕಟ್ಟಿಸ್ದ ಕಣ್ರಿ ಇವನು ಫಿರೋಜ್ ಶಾ ಬಹುಮನಿ. ನೋಡ್ರಿ ಎಂತೆಂಥವ್ರೆಲ್ಲ ಆಳಿದ್ದಾರೆ ನಮ್ಮನ್ನ. ಹಲವು ಭಾರತೀಯ ಮತ್ತು ವಿದೇಶಿಯ ಭಾಷೆಗಳಲ್ಲಿ ಪರಿಣಿತನಾಗಿದ್ದನು. ಕನ್ನಡ, ತಮಿಳು, ಮರಾಠಿ, ಪರ್ಷಿಯನ್ನು, ಅರಬಿಕ್ಕು, ಟರ್ಕಿಯವರೆಗೆ ಹಲವು ಭಾಷೆಗಳು ಅವನಿಗೆ ಗೊತ್ತಿತ್ತು. ಗುಜರಾತಿ, ಬಂಗಾಳಿಗ ಭಾಷೆಗಳಲ್ಲಿ ಸಂಭಾಷಣೆ ನಡೆಸಬಲ್ಲವನಾಗಿದ್ದನು. ಧಾರ್ಮಿಕ ವಿಚಾರಗಳಲ್ಲಿ ಅವನು ಇವನು ಫಿರೋಜ್ ಶಾ ಬಹುಮನಿ ಸುನ್ನಿ ಆಗಿದ್ದರು. ಇರಾನ್ಗಳ ಮೂಲಕ ಶಿಯಾ ಸಿದ್ಧಾಂತಗಳು ಒಳಬರ್ತಾ ಇತ್ತು ಅವನಿಗೆ. ಅವನ ಗುರು ಫಜ್ಲುಲ್ಲಾ ಇಮ್ಜುಮ್ ಒಬ್ಬ ಶಿಯಾ, ಇವನ್ ಗುರು ಒಬ್ಬ ಶಿಯಾ ಆಗಿದ್ದ. ಅವನ ವಿದ್ವತ್ತು ಹಳೆಯ ಮತ್ತು ಹೊಸದರ ಒಡಂಬಡಿಕೆಗಳಿಗೂ ವ್ಯಾಪಿಸಿತ್ತು. ಅವುಗಳನ್ನು ಚೆನ್ನಾಗಿಯೇ ಓದಬಲ್ಲವನಾಗಿದ್ದನು. ಈಸ್ ವೆರಿ ಎಲೀಟ್ ಗೈ. ತುಂಬಾ ಬುದ್ಧಿವಂತ ಮತ್ತು ವಿದ್ಯಾವಂತ. ಫಿರೋಜ್ ಶಾ ಬಹುಮನಿ ತನ್ನ ಕಾಲಕ್ಕಿಂತ ಮುಂದೆ ಇದ್ದಂತ ವಿಷನರಿ ರಾಜ ಫಿರೋಜ್ ಶಾ ಬಹುಮನಿ. ಎಷ್ಟೆಲ್ಲ ಇದೆ ನೋಡ್ರಿ ಅವನಿಗೆ ಸರ್ಟಿಫಿಕೇಟ್. ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಂಗೆ ಸಿಕ್ಕಾಪಟ್ಟೆ ಸರ್ಟಿಫಿಕೇಟ್. ಎಷ್ಟೆಲ್ಲ ಓದ್ಕೊಂಡಿದ್ದ ಅವನು. ನೋಡಿ, ಸಂತ ಹಜರತ್ ಗೆಸೂದಾ ರಾಜ್ 1402ರಲ್ಲಿ ದಿಲ್ಲಿಯಿಂದ ಗುಲ್ಬರ್ಗಾಕ್ಕೆ ಬಂದಿದ್ದು ಜನರ ಸಾಂಸ್ಕೃತಿಕ ಜೀವನದ ಮೇಲೆ ಅಪಾರವಾದಂಥ ಪ್ರಭಾವ ಬೀರಿತು. ಗುಲ್ಬರ್ಗಕ್ಕೆ ಬಂದಾಗ ಅವ್ರಿಗೆ 90 ವರ್ಷ. ಆ ಹಜರತ್ ಅವ್ರಿಗೆ ಸಂತರಿಗೆ ಗೆಸೂದಾ ರಾಜ್ ಅವ್ರಿಗೆ ಕೋಟೆಯ ದೊಡ್ಡ ಮಸೀದಿಗೆ ಸಮೀಪವಾದ ಒಂದು ಜಾಗದಲ್ಲಿ ಅವರು ಶಿಷ್ಯರೊಂದಿಗೆ ತಂಗಿದ್ದರು. ಅವರು ಮತ್ತು ಸುಲ್ತಾನ ಇಬ್ರು 1422ರಲ್ಲಿ ತೀರ್ಕೊಂಡ್ಬಿಡ್ತಾರೆ. ಆಯ್ತಾ. ಅವರ ಮತ್ತು ಗುರುವಿನ ನಡುವೆ ಯಾಕೆ ಏನು ಹೊಂದಾಣಿಕೆ ಆಗಲಿಲ್ಲ. ಯಾಕೆ ಹೊಂದಾಣಿಕೆ ಆಗಲಿಲ್ಲ ಅಂತಂದ್ರೆ, ನೀನ್ ಯಾಕೆ ಇಲ್ಲಿ ಮಸೀದಿ ಹತ್ರ ಇದೆಯಾ, ಅರಮನೆ ಹತ್ರನೇ ನೀನು ತಂದ್ಕೊಂಡಿದ್ಯಾ, ಸ್ವಲ್ಪ ದೂರ ಹೋಗಿ ತಂಗಪ್ಪ ಅಂತ ಇವನು. ಆಗ ಅರಮನೆಗೆ ಅಷ್ಟು ಸಮೀಪದಲ್ಲಿ ಕೂತ್ಕೊಂಡು ನೀನು ಶಿಷ್ಯರನ್ನ ಸೇರ್ಸ್ಕೊಂಡು ಗಲಾಟೆ ಮಾಡೋದು, ಜೋರಾಗಿ ಮಾತಾಡೋದು, ಡಿಸ್ಕಷನ್ ಮಾಡೋದು ನಮಗೆ ಬೇಡಪ್ಪ, ಇದು ನೀನು ಸ್ವಲ್ಪ ದೂರ ಹೋಗು ಅಂತ ಅವನನ್ನ ದೂರ ಇಟ್ಬಿಡ್ತಾನೆ. ಸೊ ಇವನ್ನ ದೂರ ಇಟ್ಟಿದ್ದು ಆ ಸಂತನಿಗೆ ಸ್ವಲ್ಪ ಅಸಮಾಧಾನ ಆಗೋಗಿರುತ್ತೆ. ಅವನೇನ್ ಮಾಡ್ಬಿಡ್ತಾನೆ, ಸಂತ ಇವನ ವಿರುದ್ಧವಾಗಿ ಇವನ್ ತಮ್ಮನನ್ನು ಬೆಂಬಲಿಸ್ಬಿಡ್ತಾನೆ, ಅಹ್ಮದ್ ಖಾನ್ ಬಹುಮನಿನ. ಸೊ ಈ ಸಂತನ ಪ್ರಭಾವ ಉಳಿಸ್ಕೊಂಡು ಅಹ್ಮದ್ ಶಾ ಬಹುಮನಿ ಏನ್ ಮಾಡ್ತಾನೆ, ತಾನು ಬೆಳೆಯಕ್ಕೆ ಶುರುವಾಗ್ತಾನೆ. ಸೊ ಸಂತರ ಮತ್ತು ಸುಲ್ತಾನರ ಬಿಡುಕು ದೊಡ್ಡದಾಗುತ್ತೆ. ಈ ದೊಡ್ಡದಾಗಿ ಅವನೇನ್ ಮಾಡ್ತಾನೆ, ಫಿರೋಜ್ ಶಾ ಬಹುಮನಿ ತನ್ನ ಮಗನಾದಂಥ ಹಸನ್ ಖಾನನ್ನು ಯುವರಾಜನಾಗಿ ಮಾಡಿರ್ತಾನೆ. ಆ ತಮ್ಮ ಇದ್ದವನು ಅಹ್ಮದ್ನು ಫಿರೋಜ್ ಶಾಗೆ ಇನ್ನೂ ವೈಮನಸ್ಯ ಜಾಸ್ತಿ ಆಗುತ್ತೆ. ಈ ಹಸನ್ ಖಾನ್, ಫಿರೋಜ್ ಶಾ ಬಹುಮನಿ ಮಗ ಇರ್ತಾನಲ್ಲ ಹಸನ್ ಖಾನ್, ಅವನೋಗ ಸಂತನತ್ತ ಕಾಂಪ್ರಮೈಸ್ ಹೋಗ್ತಾನೆ. ನಮ್ಮ ಅಪ್ಪ ಏನೋ ಮಾಡ್ಬಿಟ್ಟು ಆಯ್ತು, ನನ್ನನ್ನು ನೀವು ಶಿಷ್ಯನ ಸ್ವೀಕಾರ ಮಾಡಿ ಇವೆಲ್ಲ ನಿಲ್ಸೋಣ ಅಂತ. ಆ ಸಂತ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತ ಕೇಳಿದಾಗ, ನೋಡಪ್ಪ ಅಹ್ಮದ್ ಖಾನ್ ರಾಜ ಆಗ್ಬೇಕು ಅಂತ ದೇವ್ರು ಹೇಳಿದ್ದಾನೆ, ಅಹ್ಮದ್ ಖಾನೇ ರಾಜ ಆಗ್ಬೇಕು, ನೀನು ಸೈಡ್ ಬಂದ್ಬಿಡು ಅಂತಾನೆ. ಸೊ ಇದರಿಂದ ಬಹಳ ರಾಜನಿಗೆ ಬಹಳ ಬೇಜಾರಾಗ್ಬಿಡುತ್ತೆ. ಏನು ನೀನ್ ಸಂತ ನೀನಿದ್ರೆ ತಾನೇ ಇಲ್ಲಿಗೆ ನೀನು ಇರ್ತೀಯ ಅಂದ್ಬಿಟ್ಟು, ನೀನಿದ್ರೆ ತಾನೇ ಇಲ್ಲಿ ಬಂದು ನಮ್ಮ ರಾಜಕೀಯದಲ್ಲಿ ನೀನ್ ತಲೆ ಹಾಕ್ತಿದ್ಯಾ, ನೀವು ಹೊಟ್ಟೋಗ್ಬಿಡು, ನೀನು ಊರು ಬಿಟ್ಟು ಗುಲ್ಬರ್ಗ ಬಿಟ್ಟು ಜಾಗ ಖಾಲಿ ಮಾಡು ಅಂತ ಜಾಗ ಖಾಲಿ ಮಾಡಿಸ್ಬಿಡ್ತಾರೆ. ಆದರೆ ವಸ್ತುಶಃ ಈ 22 ವರ್ಷ ಈ ಫಿರೋಜ್ ಶಾ ಬಹುಮನಿ ವಿಜಯನಗರ ಜೊತೆ ಯುದ್ಧ ಮಾಡೋದ್ರಲ್ಲೇ ಕಳೆದು ಬಿಡ್ತಾನೆ. ನೆಪಗಳಿಗೇನು ಕೊರತೆ ಇರಲಿಲ್ಲ. ಗೊತ್ತಲ್ಲ, 1394ರಲ್ಲಿ ಸಗರ ಮತ್ತು ಕೇರಳ ಸಾವಂತರಾಜರು ಬಂಡಾಯವೆದ್ದರು, ಅದ್ರಲ್ಲಿ ವಿಜಯನಗರದವ್ರ ಕೈವಾಡ ಇದೆ ಅಂತ ಹಿಂಗೆ ಒಂದೊಂದು ಬುಕ್ಕರಾಯರ ಜೊತೆಗೆ ಹರಿಹರರ ಜೊತೆಗೆ ನಡೀತಾನೆ ಇರುತ್ತೆ. ಕೃಷ್ಣಾ ನದಿಯಲ್ಲಿ ಪ್ರವಾಹ ಬಂದ್ಬಿಟ್ಟು ಇಬ್ರು ಒಂದ್ಸಲಿ ಕೊಳೆಯೋ ಸ್ಥಿತಿಗೆ ತಂದ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಿಂಗೆಲ್ಲ ಆಗಿ ಏನು ಯುದ್ಧಗಳು ಮಾಡ್ಕೊಂಡೇ 22 ವರ್ಷ ಕಳೀತಾನೆ. ಆಯ್ತಾ. ಈ ಯಶಸ್ಸಿನಿಂದ ಉತ್ತೇಜನಾಗಿ ಸಿರಾಜನು ವೈರಿಗಳನ್ನು ವಿಜಯನಗರದ ಬಾಗಿಲವರೆಗೂ ಒಟ್ಟಿಸ್ಕೊಂಡು ಹೋದ ಒಂದ್ಸಲಿ ಯುದ್ಧದಲ್ಲಿ. ಆಯ್ತಾ. 2ನೇ ಹರಿಹರ ಸಂಧಿ ಮಾಡಿಕೊಳ್ಳಲು ಬಯಸಿದನು.
ಒಪ್ಪಂದವು ಸಿದ್ಧವಾಯಿತು. ಎಲ್ಲ ಸೆರೆಯಾಳುಗಳನ್ನು ಬಿಡುಗಡೆ ಮಾಡಲಾಯಿತು. ಹರಿಹರನು ಬಹುಮನಿಗಳಿಗೆ 10 ಲಕ್ಷ ಒಪ್ಪಂದದ ದುಡ್ಡನ್ನು ಕೊಡಬೇಕಾಗುತ್ತೆ. ಹಿಂತಿರುಗುವ ದಾರಿಯಲ್ಲಿ ಫಿರೋಜ್ ಶಾ ಬಹುಮನಿ ಭೀಮಾ ನದಿಯ ದಂಡೆ ಮೇಲೆ ಬಹಳ ಕಾಲ ರಿಲ್ಯಾಕ್ಸ್ ಮಾಡ್ತಾನೆ. ವಿಜಯನಗರ ಮೇಲೆ ಯುದ್ಧ ಆದಾಗ 2ನೇ ಹರಿಹರನ್ನ ಸೋಲಿಸಿದಂತ ಫಿರೋಜ್ ಶಾ ಬಹುಮನಿ ವಾಪಸ್ ಬರ್ತಾ ಭೀಮಾ ನದಿಯ ದಂಡೆ ಮೇಲೆ ಒಂದು 6 ತಿಂಗಳು ಫುಲ್ ರಿಲ್ಯಾಕ್ಸ್ ಮಾಡ್ತಾ ಇರ್ತಾನೆ. ಮಾಡಿ ಅಲ್ಲೊಂದು ಊರು ಕಟ್ತಾನೆ. ಅದನ್ನ ಫಿರೋಜಾಬಾದ್ ಅಂತ ಕರೀತಾನೆ. ಸೊ ಈ ಫಿರೋಜಾಬಾದ್ ಕರೆದ್ಮೇಲೆ ಕರ್ಕೊಂಡು ಆಮೇಲೆ ಮುಂದಕ್ಕೆ ಹೋಗ್ತಾನೆ. ಸೊ ಇದು ಹಿಂಗೆ ನಡೀತಾ ಇರ್ತದೆ. ಇಲ್ಲಿ ಈ ಫಿರೋಜ್ ಶಾ ಬಹುಮನಿದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಇದೆ. ಆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಈ ದೊಡ್ಡ ಬುಕ್ಕಲ್ಲಿಲ್ಲ, ಈ ಚಿಕ್ಕ ಬುಕ್ಕಲ್ಲಿದೆ. ಅದನ್ನು ಓದಲೇಬೇಕಲ್ಲ, ನಿಮ್ಗೆ ಹೇಳಲೇಬೇಕಲ್ಲ. ಸೊ ಅದನ್ನು ಹೇಳ್ಬಿಡ್ತೀನಿ. ಬಹುಮನಿ ಸುಲ್ತಾನರಲ್ಲೇ ಅತ್ಯಂತ ಶ್ರೇಷ್ಠನಾದ ದೊರೆ ಅಂತ ಫರಿಷ್ತಾ ಅಭಿಪ್ರಾಯ ಪಟ್ಟಿದ್ದಾನೆ. ತಾರಕ್ಕೆ ಫರಿಷ್ತಾದಲ್ಲಿ ಬರೆದಿದ್ದಾನೆ. ಇದರಲ್ಲಿ ಈ ಪುಸ್ತಕದಲ್ಲಿ ಬರೆದಿದ್ದಾನೆ ಅವರು. ತಾರಕ್ಕೆ ಫರಿಷ್ತಾ ಈ ಪುಸ್ತಕದಲ್ಲಿ ಬರೆದಿದ್ದಾನೆ. ಇದನ್ನ ಏನಂತ ಬರೆದಿದ್ದಾನೆ? ಈತನು ವಿಜಯನಗರದ ಮೇಲೆ 3 ಸಲ ಯುದ್ಧ ಮಾಡಿದ್ರು ಬಹುಮನಿಗಳಿಗೆ ಯಾವುದೂ ಉಪಯೋಗ ಆಗಲಿಲ್ಲ. 1ನೆಯ ದೇವರಾಯ ಸೋತು ತನ್ನ ಮಗಳನ್ನ ಫಿರೋಜ್ ಶಾ ಬಹುಮನಿಗೆ ಕೊಟ್ಟ ಅಂತ ಫರಿಷ್ತಾ ಬರೆದವನೇ, ಬಟ್ ಅದು ಸುಳ್ಳು ಅಂತ ಆಗಿದೆ. ಆಯ್ತಾ? ಸೊ ಹಂಗಾಗಿ ಆಯ್ತಾ. ಆದ್ರೆ 1417ರಲ್ಲಿ ವೇಮರೆಡ್ಡಿಯಿಂದ ರಾಜಮಹೇಂದ್ರಿಯನ್ನ ಗೆದ್ಕೊಳ್ತಾನೆ ಫಿರೋಜ್ ಶಾ ಬಹುಮನಿ. ಅತ್ಯಂತ ದೊಡ್ಡ ವಿದ್ವಾಂಸ ದೊರೆಯಾಗಿದ್ದನು, ಬಹುಭಾಷಾ ವಿಶಾರದನು, ಸುಂದರ ಹಸ್ತಾಕ್ಷರವುಳ್ಳವನು ಆಗಿದ್ದನು. ಹ್ಯಾಂಡ್ ರೈಟಿಂಗ್ ಅಂತೂ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಆಗಿತ್ತು ಒಂದು ಫಿರೋಜ್ ಶಾ ಬಹುಮನಿದು. ಕವಿಗಳಿಗೆ, ಇತಿಹಾಸಕಾರರಿಗೆ, ವಿಜ್ಞಾನಿಗಳಿಗೆ ಮತ್ತು ಕಲಾವಿದರಿಗೆ ಆಶ್ರಯದಾತನಾಗಿದ್ದನು. ದೌಲತಾಬಾದ್ನಲ್ಲಿ ಖಗೋಳ ವೀಕ್ಷಣಾಲಯವನ್ನು ಕಟ್ಟಿಸಿ, ನಾನು ಹೇಳಿದ್ನಲ್ಲ, ಒಂದು ಪ್ಲಾನೆಟೋರಿಯಂ ಕಟ್ಟಿಸ್ತಾರೆ ನೋಡ್ರಿ. ಭೀಮಾ ನದಿಯ ತೀರದಲ್ಲಿ ಫಿರೋಜಾಬಾದ್ ಎಂಬ ನಗರವನ್ನು ಕಟ್ಟಿಸಿದನು. ತನ್ನ ಅಂತಃಪುರದಲ್ಲಿದ್ದ, ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ, ತನ್ನ ಅಂತಃಪುರದಲ್ಲಿದ್ದ 800 ಜನ ಹುಡುಗಿಯರೊಂದಿಗೆ, 800 ಜನ ಹೆಂಡತಿರಿ ಇವನಿಗೆ, 800 ಜನ ಹೆಂಡತಿರಿ ಇವನಿಗೆ ಫಿರೋಜ್ ಶಾ ಬಹುಮನಿಗೆ, ಅವರವರದ್ದೇ ಭಾಷೆಯಲ್ಲಿ ಮಾತಾಡುವಷ್ಟು ಭಾಷಾ ಪಾಂಡಿತ್ಯವನ್ನ ಹೊಂದಿದ್ದ ಫಿರೋಜ್ ಶಾ ಬಹುಮನಿ. ಅವ್ರದ್ದೇ ಭಾಷೆಯಲ್ಲಿ ಮಾತಾಡ್ತಾ ಇದ್ದ. ಹೆಂಡ್ತಿರು ಎಲ್ಲಾ ಕಡೆ, ಭಾರತದ ವಿದೇಶದ ಎಲ್ಲಾ ಕಡೆಯಿಂದನೂ ಹುಡುಗಿರ್ನ ಎತ್ತಾಕೊಂಡ್ ಬಂದಿದ್ದ. ಯಾವ ದೇಶದ ಹುಡುಗಿನ ಆ ದೇಶದ ಭಾಷೆಯಲ್ಲೇ ಮಾತಾಡ್ತಾ ಇದ್ದ ಅವನು ಅವಳ ಜೊತೆಗೆ. ನೋಡ್ರಿ, ಅಂತಃಪುರದಲ್ಲಿದ್ದ 800 ವಿದೇಶಿ ಸುಂದರ ಸ್ತ್ರೀಯರೊಡನೆ ಸುಲ್ತಾನ್ ಫಿರೋಜ್ ಶಾ ಬಹುಮನಿ ಅವರವರ ಭಾಷೆಯಲ್ಲಿ ಸಂಭಾಷಿಸುತ್ತಿದ್ದನೆಂದು ಹೇಳಲಾಗಿದೆ. ಫಿರೋಜ್ ಶಾ ಬಹುಮನಿ ಸಂಗೀತ ಪ್ರಿಯನಾಗಿದ್ದನು. ತನ್ನ ಆಳ್ವಿಕೆಯ ಕೊನೆಯ ಭಾಗದಲ್ಲಿ ಮದ್ಯ ವ್ಯಸನಿಯೂ ಸ್ತ್ರೀಲೋಲನೂ ಆಗಿದ್ದನು. ಇನ್ನೇನಾಗಬೇಕು, ಎಲ್ಲ ಆಗದದೇ, ಇವನು ಆಗಿದ್ದ. ಆಯ್ತಾ? 1420ರಲ್ಲಿ ವಿಜಯನಗರದಲ್ಲಿ ನಡೆದ 3ನೇ ಯುದ್ಧದಲ್ಲಿ ಬಹುಮನಿ ರಾಜ್ಯ ಸೋಲನ್ನು ಅನುಭವಿಸಿದ್ದರಿಂದ 1420ಲಿ 3ನೇ ಸಲ ಯುದ್ಧದಲ್ಲಿ ವಿಜಯನಗರದ ಮೇಲೆ ಸೋತ್ಕೊಂಡ್ಬಿಡ್ತಾನೆ. ಶೋಕತಪ್ತನಾಗಿ 1422ರಲ್ಲಿ ಮಡಿದನು. ಕೊರಗಿ ತೀರ್ಕೊಂಡ್ಬಿಡ್ತಾನೆ. 2 ವರ್ಷ ಕೊರಗಿ ತೀರ್ಕೊಂಡ್ಬಿಡ್ತಾನೆ ಅಂತ ಈ ಪುಸ್ತಕ ಬರೀತದೆ. 2 ವರ್ಷ ಕೊರಗಿ ತೀರ್ಕೊಂಡ್ಬಿಡ್ತಾನೆ. ಅದಾದ ನಂತರ ಈತನ ಸೋದರ ಅಹ್ಮದ್ ಪಟ್ಟವೇರಿದನು. ಅಹ್ಮದ್ ಹೆಂಗ್ ಪಟ್ಟ ಏರಿದ ಅಂತ ಇಲ್ಲಿ ನಾನು ಹೇಳಿದ್ದೀನಿ ನಿಮ್ಗೆ. ಆ ಸಂತ ಬಂದಿದ್ದ, ಸಂತ ಬಂದು ಹೇಳ್ದ. ಆ ಸಂತ ಫಿರೋಜ್ ಶಾ ಬಹುಮನಿಗೂ ಆ ಸಂತರಿಗೂ ಆಗ್ತಾ ಇರ್ಲಿಲ್ಲ. ಆ ಫಿರೋಜ್ ಶಾ ಬಹುಮನಿ ತನ್ನ ಮಗನಾದಂತ ಹಸನ್ ಖಾನ್ ಪಟ್ಟ ಕಟ್ಟಿದ್ರು. ಆ ಸಂತರು ಫಿರೋಜ್ ಶಾ ಬಹುಮನಿಯ ತಮ್ಮ ಅಹಮದ್ ಶಾ ಬಹುಮನಿ ಸಪೋರ್ಟ್ ಮಾಡ್ಬಿಟ್ಟು ಈ ಮಗ ಹಸನ್ ಖಾನ್ಗೆ ಯಾವ್ದು ಬೆಲೆ ಇಲ್ದಂಗ ಆಗ್ಬಿಟ್ಟು ಇವನ್ ಸತ್ತ ತಕ್ಷಣ ಆ ಮಗನ್ ಬಿಟ್ಬಿಟ್ಟು ಅಹಮದ್ ಶಾ ಬಹುಮನಿ ಪಟ್ಟವನ್ನೇರಿದನು. ಅಹಮದ್ ಶಾ ಬಹುಮನಿ ಪಟ್ಟವನ್ನೇರಿ ಗುಲ್ಬರ್ಗಾದಿಂದ ಬೀದರ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡಿಸ್ದ. ಅದನ್ನ ಕ್ಯಾಪಿಟಲ್ನ ಟ್ರಾನ್ಸ್ಫರ್ ಮಾಡ್ದ. ಗುಲ್ಬರ್ಗಾ ಬೀದರ್ಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟ. ಗುಲ್ಬರ್ಗಾದಿಂದ ಬೀದರ್ಗೆ ಹೋದ್ರು ಇವರೆಲ್ಲ. ಆಯ್ತಾ? ಸೊ ಇದು ಇಷ್ಟು ಕತೆ ಆಯ್ತು. ಒಂದು ನಿಮಿಷ ಹಂಗೆ ರೀ. ಇವೊಂದು ಮುಗ್ಸಕ್ ಮುಂಚೆ ಅಹಮದ್ ಶಾ ಬಹುಮನಿ ಪಟ್ಟಕ್ಕೇರಲ ಮಾಡ್ರಲ್ಲ, ಇವನ್ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಅದು ಹೇಳಿ ಇವತ್ತು ಎಪಿಸೋಡ್ ಮುಗಿಸ್ತೀನಿ. ಈ ಸುಲ್ತಾನ ಇವನ ಸಾಹಸಗಳಲ್ಲಿ ತೆಲಂಗಾಣದಲ್ಲಿ ಒಬ್ರಿಗೊಬ್ರು ಆಗದೆ ಇದ್ದಂಗೆ ಕತ್ತಿ ಮಸ್ಕತಾ ಇರ್ತಾರೆ. ಅದನ್ನ ಹೇಳಿದ್ದು 1420ನಲ್ಲಿ, ಇವನು 1417ನಲ್ಲಿ ರಾಜಮಹೇಂದ್ರಿನ್ ಗೆದ್ಗಂಡ ಅಂತ. ಯಾಕೆಂತಂದ್ರೆ ಅವ್ರವ್ರಗಳಿಗೆ ಆಗ್ತಿರಲ್ಲ, ಅವ್ರವರಲ್ಲೇ ಕಚ್ಚಾಟ ನಡೀತಿರುತ್ತೆ. ಹಂಗಾಗಿ ಇವನು ಆ ಪರಿಸ್ಥಿತಿಯ ಲಾಭ ಪಡೆದು ಗೆದ್ಕೊಂಡಿರ್ತಾನೆ. ಆದ್ರೆ ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ, ತೈಮೂರ್ ಲಂಗ್ ಕೇಳಿದಿರಲ್ಲ ನೋಡಿ, ಇವನೇ ತೈಮೂರ್ ಲಂಗ್. ಈ ತೈಮೂರ್ ಲಂಗು ದೆಹಲಿ ಮೇಲೆ ಆಕ್ರಮಣ ಮಾಡುತ್ತಾನೆ ಅಂತ ಸುದ್ದಿ ತಿಳಿದಾಗ ಫಿರೋಜ್ ಶಾನು ಸಮರ್ಖಂಡ್ನಲ್ಲಿದ್ದ ಅವನಿಗೆ ಒಂದು ಸಂದೇಶವನ್ನ ಕಳಿಸಿ ಉಡುಗೊರೆಗಳನ್ನ ಕಳಿಸ್ಕೊಡ್ತಾನೆ. ಈ ಗುಲ್ಬರ್ಗಾದಿಂದ ಇವನು ಸಮರ್ಖಂಡ್ ಕಳಿಸ್ಕೊಡ್ತಾನೆ. ಅವನು ತೈಮೂರ್ ಲಂಗು ದೆಹಲಿ ಮೇಲೆ ಅಟ್ಯಾಕ್ ಮಾಡ್ತಾನೆ ಅಂತ ಸುದ್ದಿ ಬರುತ್ತೆ ಇವನಿಗೆ. ಸುದ್ದಿ ಬಂದಾಗ ಇವನು ತೈಮೂರ್ ಲಂಗಕ್ಕೆ ಸಪೋರ್ಟ್ ಮಾಡಿ ಪಾರಿತೋಷಕಗಳನ್ನ, ಕಾಣಿಕೆಗಳನ್ನ, ಗಿಫ್ಟ್ಸ್ ಕೊಟ್ಟು ಕಳಿಸ್ತಾನೆ. ಆಯ್ತಾ?
ಆಕ್ರಮಣ ಸುದ್ದಿ ವಾಸ್ತವವಾಗಿ ಕಾರ್ಯಗತವಾದ ಪಕ್ಷದಲ್ಲಿ ನೀನೇನಾರು ತೈಮೂರ್ಲಂಗ್ ಅವ್ನು ಹೇಳಿ ಕಳಿಸೋದು, ನೀನೇನಾರು ದೆಹಲಿ ಮೇಲೆ ಅಟ್ಯಾಕ್ ಮಾಡಿದ್ರೆ ತೈಮೂರ್ಲಂಗ್ ಜಿ, ನೀವೇನಾರು ಡೆಲ್ಲಿ ತನಕ ಬಂದ್ರೆ ನಾನು ಖುದ್ದು ಗುಲ್ಬರ್ಗಾದಿಂದ ಡೆಲ್ಲಿವರೆಗೆ ಬಂದು ನಾನು ನಿಮ್ಗೆ ಗೌರವ ಸಲ್ಲಿಸಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ, ನೀವು ಯಾವಾಗ ಡೆಲ್ಲಿ ಮೇಲೆ ಅಟ್ಯಾಕ್ ಮಾಡ್ತೀರಾ ಹೇಳಿ ಅಂತ ಒಂದು ಮೆಸೇಜ್ ಕಳಿಸ್ತಾನೆ. ಅದನ್ನ ನೋಡಿ ಸುಪ್ರೀತನಾದ ತೈಮೂರನು ಒಂದು ಫರ್ಮಾನನ್ನ ಹೊರಡಿಸ್ತಾನೆ. ಆ ಫರ್ಮಾನನ್ನ ಹೊರಡಿಸಿ ಫಿರೋಜ್ ಶಾ ಬಹುಮನಿ ಬೇರೆ ಯಾರು ಅಲ್ಲ, ಇವನು ನನ್ನ ಮಗನ ಸಮಾನ, ಇವನು ನನ್ನ ಮಗ ಅಂತ ಕರೀತಾನ್ರಿ. ನೋಡ್ರಿ, ಇವನ್ ಎಷ್ಟು ಚೆನ್ನಾಗಿ ಬರ್ದಿದ್ದ ಅಂದ್ರೆ, ಯಾಕೆ ನಾ ಈ ಮಾತು ಹೇಳಿದೆ ಅಂದ್ರೆ, ಫಿರೋಜ್ ಶಾ ಬಹುಮನಿನೇ ಒಬ್ಬ ವಿದ್ವಾಂಸ, ಈಸ್ ಎ ಪೊಯೆಟ್, ಈಸ್ ಎ ರೈಟರ್, ಬಹುಭಾಷಾ ಕೋವಿದ. ಸೊ ಇವನು ಎಷ್ಟು ಇಂಪ್ರೆಸಿವ್ ಆಗಿ ಒಂದು ಲೆಟರ್ ಬರ್ದಿರ್ಬೇಕು ಅವ್ನು ತೈಮೂರ್ಲಂಗ್ಗೆ. ಅದನ್ನು ಓದಿ ತೈಮೂರ್ಲಂಗ್ ಫಿದಾ ಹೋಗಿ ಅಜ್ಜಿ, ಫಿದಾ ಆಗ್ಬಿಟ್ಟು ಹಿಂಗ್ ಬರೆದು ಕಳಿಸ್ತಾನೆ, ಈ ತೈಮೂರ್ಲಂಗ್ನ ಮಗ ಫಿರೋಜ್ ಶಾ ಬಹುಮನಿ, ಇವನು ನನ್ನ ಮಗನ ಸಮಾನ, ರಾಜತ್ವದ ಎಲ್ಲ ಬಿರುದು ಬಾವಲಿಗಳನ್ನ ಧರಿಸ್ಕೋಬಹುದು ನೀನೀಗ, ನೀನೇ ರಾಜ, ಎಲ್ಲ ಬಿರುದು ಬಾವಲಿಗಳನ್ನ ನನ್ನ ಕಡೆಯಿಂದ ನೀನು ಧರಿಸ್ಕೋ, ನಾನು ಪರ್ಮಿಷನ್ ಕೊಟ್ಟಿದ್ದೀನಿ, ದಕ್ಕನ್ನಿನ ಎಲ್ಲ ರಾಜ್ಯಗಳ ಒಡೆತನ ನಿನಗೆ ಕೊಟ್ಟಿದ್ದೀನಿ, ತೈಮೂರ ಮತ್ತು ಫಿರೋಜನ ಎಟಿಕಿನಲ್ಲೂ ಇದ್ದಿರದ ಗುಜರಾತ್ ಮತ್ತು ಮಾಳವಗಳನ್ನ ಸೇರಿಸ್ಬಿಟ್ಟ. ಇವ್ರುಗಳೆಲ್ಲ ಹೆಂಗೆ ಅಂದ್ರೆ, ತೈಮೂರ್ಲಂಗ್ ಇನ್ನೂ ಬಂದೇ ಇಲ್ಲ, ಇವನು ಇಲ್ಲಿ ಬಹುಮನಿ ಗುಲ್ಬರ್ಗ ಬಿಟ್ಟು ಈಚೆಗೆ ಹೋಗೇ ಇಲ್ಲ, ಇಡೀ ದಕ್ಕನ್ನೆಲ್ಲ ನಿಂದೆ ಅಂತ ಅವನು ಹೇಳ್ದ. ಅವರಪ್ಪನ ಮನೆದೇನಾಗ್ಬೇಕು, ಇವರಪ್ಪನ ಮನೆದೇನಾಗ್ಬೇಕು, ಇಲ್ಲಿ ವಿಜಯನಗರದವ್ರು ಹಾಕ ಗುಮ್ತಾ ಕೂತವ್ರು ಇಲ್ಲಿ, ಇಡೀ ದಕ್ಕನ್ನೆಲ್ಲ ನಿಂದೆ ಅನ್ಬಿಟ್ಟ. ಅದಲ್ದೇಲೆ ಗುಜರಾತ್ ನಿಂದೆ ಮಾಳ್ವಾ ಅಂದ್ರೆ ಮಧ್ಯಪ್ರದೇಶ, ಗುಜರಾತ್ ನಿಂದೆ ಮಧ್ಯಪ್ರದೇಶ, ಇವ್ರ ಕಂಟ್ರೋಲ್ ಅಲ್ಲೇ ಇಲ್ಲ ಕಣ್ರಿ, ಅದು ಎಲ್ಲ ನಿಂದೆ ಅಂದ್ಬಿಟ್ಟ. ಮಾಳವ ಮತ್ತು ಖಾಂದೇಶಗಳ ಅರಸರು ಈ ರಹಸ್ಯ ಮೈತ್ರಿಯನ್ನು ತಿಳಿದು ತಾವು ಬಹುಮನಿ ಅರಸನೊಂದಿಗೆ ಸೋದರರಂತೆ ಮೈತ್ರಿಯಿಂದಿರುವುದಾಗಿ ತೈಮೂರನಿಗೆ ತಿಳಿಸಿದರು. ಆಯ್ತಾ, ಇವ್ರೇನ್ ಮಾಡ್ಬಿಟ್ರು, ಈ ಮಾಳ್ವಾದವರು ಮತ್ತೆ ಗುಜರಾತ್ನವ್ರು ಏನ್ ಮಾಡ್ಬಿಟ್ರು, ಯಾಕೆ ಬೇಕು ಈ ಸವಾಸ, ಅವ್ನು ಅಲ್ಲಿಂದ ಬರೋದು, ಇವ್ನ ಕೆಳಗಡೆಯಿಂದ ಇಬ್ರು ಕೈಲಿ ಸಿಕ್ಕಾಕೊಂಡು ನರ್ಕ್ಬೇಕಲ್ಲ, ಯಾಕೆ ಬೇಕು ಅಂದ್ಬಿಟ್ಟು, ಆಯ್ತು ಬಾಸ್ ಏನಪ್ಪ ನೀವೇನಾರು ಆ ಕಡೆಯಿಂದ ನಾವು ಬಹುಮನಿ ಕಡೆಯಿಂದ ಬರ್ತೀವಿ, ವಿ ಆರ್ ಆಲ್ಸೋ ರೆಸ್ಪೆಕ್ಟಿವ್, ಮುಗೀತು, ವಿ ಆರ್ ಫ್ರೆಂಡ್ಸ್ ವಿತ್ ಬಹುಮನಿ, ಫಿರೋಜ್ ಶಾ ಬಹುಮನಿ ನಾವೆಲ್ಲ ಫ್ರೆಂಡ್ಸ್ ಅಂದ್ಬಿಟ್ರು, ಮುಗೀತಲ್ಲ. ಇಷ್ಟೆಲ್ಲ ಆದ್ಮೇಲೆ ವಿಜಯನಗರದವ್ರು ಯಾಕೆ ಸುಮ್ಮನಿರ್ಬೇಕು? ಸೊ ವಿಜಯನಗರದವರು ನಮ್ಮ ರಾಜ್ಯನ ರಕ್ಷಣೆ ದೊರಕಲಿ ಅಂದ್ಬಿಟ್ಟು ವಿಜಯನಗರದ ರಾಯನಿಗೆ ಎಲ್ಲ ವಿಚಾರನೂ ಗೊತ್ತಾಗುತ್ತೆ. ಅವನು ಗೊತ್ತಾಗ್ಬಿಟ್ಟು ಅವನು ಪ್ರಿಪೇರ್ ಆಗಿ ಸುಮ್ಮನಿರ್ತಾನೆ, ನೋಡೋಣ ಇದು ಎಲ್ಲಿವರೆಗೆ ಬರುತ್ತೆ ಅಂತ. ರಾಯ, ಎರಡನೇ ದೇವರಾಯ. ಇದು ದಕ್ಕನ್ನಿನ ಗಡಿಯಾಚೆಗೆ ಕಂಡು ಬಂದ ದೃಶ್ಯವನ್ನ ಚಿತ್ರಿಸುತ್ತದೆ. ದಕ್ಕನ್ನಿನ ಗಡಿ ಅಂದ್ರೆ ಸೌತ್ ಇಂಡಿಯಾದ ಮೇಲೆ ಏನ್ ನಡೀತು ಅಂತ ಈ ಚಿತ್ರಣ ಕೊಡುತ್ತೆ. ರಾಜಕಾರಣದಲ್ಲಿ ಯಾರು ಮಿತ್ರರಲ್ಲ, ಯಾರು ಶತ್ರುಗಳಲ್ಲ, ಶಾಶ್ವತ ಮಿತ್ರತ್ವವು ಶಾಶ್ವತ ಶತ್ರುತ್ವವು ಎಂದಿಗೂ ಇರಲಿಲ್ಲ. ಅರ್ಥ ಆಯ್ತಾ? ರಾಜಕಾರಣ ಅಂದ್ರೆ ಅವತ್ತು ಹಂಗೆ ಇವತ್ತು ಹಂಗೆ, ಯಾರೂ ಮಿತ್ರರಲ್ಲ, ಯಾರೂ ಶತ್ರು ಅಲ್ಲ ಇಲ್ಲಿ. ಆಯ್ತಾ? ಮಧ್ಯಯುಗದಲ್ಲಿ ಸಂಘರ್ಷವು ಹಿಂದೂ ಮತ್ತು ಮುಸ್ಲಿಮರ ನಡೆಯುತ್ತೆ ಎಂಬ ಮತೀಯವಾದ ಹುರುಳಿಲ್ಲದ್ದು. ಹೆಂಗ್ ಬರ್ದಿಯಾರ ನೋಡಿ ಇತಿಹಾಸಕಾರರು. ಹಿಂದೂ ಮುಸ್ಲಿಂ ಜಗಳ ಇದು ಅನ್ನೋದಕ್ಕೆ ಯಾವ ಆಧಾರನೂ ಇಲ್ಲ. ಅಧಿಕಾರವು ವೈರಿಯ ಮತವನ್ನು ಪರಿಗಣಿಸುತ್ತಿರಲಿಲ್ಲ ಅಂತ ಡೈಲಾಗ್ ನೋಡ್ರಿ. ಅಧಿಕಾರ ಅನ್ನೋದು ವೈರಿಯ ಮತ ಅಂದ್ರೆ ಅವ್ನು ಯಾವ ರಿಲಿಜನ್ ಅಂತ ನೋಡ್ತಾ ಇರ್ಲಿಲ್ಲ. ನನಗೆ ಅಧಿಕಾರ ಬೇಕು, ಅವ್ನು ಹಿಂದೂನೇ ಆಗಿರ್ಲಿ ಮುಸ್ಲಿಮೇ ಆಗಿರ್ಲಿ, ವಾಡದ್ ಕಿತ್ಕೋಬೇಕಷ್ಟೇ. ನಾನು ಐ ನೀಡ್ ಪವರ್, ಐ ನೀಡ್ ಮನಿ, ಅಷ್ಟೇ ಅದು. ಆಯ್ತಾ? ರಾಜಕೀಯ ಒಂದು ಚದುರಂಗದಾಟ. ಎದುರಾಳಿಯನ್ನು ತಡೆಯುವುದೊಂದೇ ಅಲ್ಲಿ ಲಕ್ಷ್ಯ. ಕಲ್ಪನಾ ಶಕ್ತಿಯುಳ್ಳ ಆಟಗಾರರು ಅನೇಕ ನಡೆಗಳನ್ನು ಮುಂದಾಗಿಯೇ ಚಿತ್ರಿಸಿಕೊಳ್ಳಬಲ್ಲರು, ಜಸ್ಟ್ ಲೈಕ್ ಇನ್ ಚೆಸ್ ಅಲ್ವಾ? ತೈಮೂರನು ಸಮರ್ಖಂಡ್ನಿಂದ ಹೊರಡುವುದಕ್ಕೂ ಮೊದಲೇ ಗುಲ್ಬರ್ಗದಲ್ಲಿ ಅವನ ಆಸ್ಥಾನದಲ್ಲಿ ಗುಲ್ಬರ್ಗದ ಜನ ಹಾಜರಿದ್ದರು ನೋಡ್ರಿ. ಅವನ್ ಸಮರ್ಖಂಡದಿಂದ ಹೊರಡುವುದಕ್ಕೂ ಮೊದಲೇ ಫಿರೋಜ್ ಶಾ ಬಹುಮನಿ ಕಡೆ ಜನ ತೈಮೂರ್ಲಂಗನ ಆಸ್ಥಾನದಲ್ಲಿ ಹಾಜರಿದ್ದರು. ಬಾಬಾ ಬಾಬಾ, ಒಂದು ವೇಳೆ ತೈಮೂರನ ಆಸೆ ಕೆರಳಿ ಎಲ್ಲಿ ಅದಕ್ಕೆ ಬಲಿಯಾಗಬೇಕಾಗುವುದು ದಕ್ಕನ್ನು ಎಂಬ ಹೆದರಿಕೆ. ಅರ್ಥಾಯ್ತಾ? ಎಲ್ಲಿ ಬಂದು ಇದು ನನಗೆ ಬೇಕು ಅಂತ ಕೂತ್ಕೊಂಡ್ಬಿಟ್ರೆ ಆಮೇಲೆ ನಾವೆಲ್ಲಿಗೆ ಹೋಗವ, ಅದಕ್ಕೆ ಬರಕ್ ಮುಂಚೆನೆ ಅವನಿಗೆ ಅಚ್ಚಾಜಿ ಅಂತ ನೈಸ್ ಮಾಡಕ್ಕೆ ಅಂತ ಇವರು. ಬುದ್ಧಿವಂತ ಸುಲ್ತಾನರು ವೈರಿ ಸೇನೆಗಳು ಗರಿಗಟ್ಟುವುದಕ್ಕೆ ಮೊದಲೇ ಮೈತ್ರಿಯ ಸೇತುವೆಗಳನ್ನು ನಿರ್ಮಿಸುತ್ತಾರೆ. ಅವ್ನು ಜಮಾ ಮಾಡಕ್ ಮುಂಚೆನೆ, ಅವನ್ನೆಲ್ಲ ಜಮಾವಣೆ ಮಾಡಕ್ ಮುಂಚೆನೆ ಶತ್ರು ಸೈನಿಕರನ್ನ ಇವರು ಮೈತ್ರಿಯ ಸೇತುವೆಯನ್ನ ಕಟ್ಬಿಡ್ತಾರೆ. ಬಪ್ಪ ನೀನೇ ನಮ್ಮಪ್ಪ ಅನ್ಬಿಡ್ತಾರೆ. ಎರಡನೆಯದಾಗಿ ನ್ಯಾಯಬದ್ಧ ಒಡೆತನವು ಯಾವಾಗಲೂ ಪರಿಣಾಮಕಾರಿಯಾದ ಮಿಲಿಟರಿ ಅಧಿಕಾರದ ಅಧೀನವಾಗಿರುತ್ತದೆ. ಎಷ್ಟೇ ಕಲ್ಪಿಸಿಕೊಂಡರೂ ತೈಮೂರನು ಮಾಳವ ಮತ್ತು ಗುಜರಾತ್ಗಳನ್ನ ಫಿರೋಜನ ಒಡೆತನಕ್ಕೆ ಸೇರಿಸುವ ಕಾರಣವೇ ಇಲ್ಲ ರೀ. ಆದ್ರೂ ಅವನು ಹಾಗೆ ಮಾಡಿದನು. ಬದುಕಿನಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಕತ್ತಿಯೇ ಪರಮೋನ್ನತವೆಂಬುದನ್ನು ಇದು ತೋರಿಸಿತು. ದಂಡಂ ದಶಗುಣ. ನನ್ನ ಹತ್ರ ಕತ್ತಿ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತೋರಿಸ್ತು. ಆಯ್ತಾ? ಮೂರನೇದಾಗಿ ಮಾಳ್ವಾ, ಗುಜರಾತ್ ಮತ್ತು ವಿಜಯನಗರದ ಅರಸರೇನು ರಾಜಕಾರಣದಲ್ಲಿ ಆಟಕ್ಕೇನು ಹೊಸಬ್ರಲ್ವಲ್ಲ.
ತಮಗೆ ಸರಿ ಎನಿಸಿದ ರೀತಿಯಲ್ಲಿ ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಅವರು ಪ್ರಯತ್ನಿಸುತ್ತಿದ್ದರು. ಕೊನೆಯದಾಗಿ 1395ರಲ್ಲಿ ತೈಮೂರನು ಭಾರತದ ಮೇಲೆ ಮಾಡಿದ ಆಕ್ರಮಣವು ಉಪಖಂಡದ ಬಹುಭಾಗವನ್ನು ಕಲಕಿತು. ಇಡೀ ಭಾರತಕ್ಕೆ ಗಂಡಾಂತರವು ಉಂಟಾಗಬಹುದೆಂಬ ಭೀತಿಯಿಂದ ತಲ್ಲಣಿಸಿತು. ಆಯ್ತಾ ಸರಿ, ಹಿಂಗೆ ಹೇಗೆ ಇದನ್ನೆಲ್ಲ ಈ ತಿರುವು ತಗೊಳುತ್ತೆ, ಇದು ಹೇಗೆ ತಿರುವು ತಗೊಳುತ್ತೆ. ಒಬ್ಬ ತೈಮೂರ್ಲಂಗ್ ಬಂದ ತಕ್ಷಣ ಇಡೀ ಭಾರತದ ರಾಜಕಾರಣ ಹೇಗೆ ಶೇಕ್ ಆಗೋಗಿ ಮಿತ್ರರು ಶತ್ರುಗಳಾಗಿ, ಶತ್ರುಗಳು ಮಿತ್ರರಾಗಿ ಹೇಗೆ ಚೇಂಜ್ ಆಗ್ತಾ ಇರುತ್ತೆ ಕಲರ್ಸು, ಅವತ್ತಿನ ಪೊಲಿಟಿಕಲ್ ಕಲರ್ಸು ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ತುಂಬ ಡೀಟೇಲಿಂಗ್ ಆಗಿದೆ ರೀ ಇದು, ತುಂಬ ಡೀಟೇಲಿಂಗ್ ಆಗಿದೆ. ಇದನ್ನು ಪಾಠ ಮಾಡ್ಬೋದು, ಅಷ್ಟು ಡೀಟೇಲಿಂಗ್ ಆಗಿದೆ. ಆದರೆ ಈ ವಿಡಿಯೋಗಳಿಗೆ ಇಷ್ಟು ಸಾಕು ಅಂತ ನನ್ನ ಭಾವನೆ. ಅಂದರೆ ಒಬ್ಬ ಹೆಂಗೆ ಆಳ್ದ ಅನ್ನೋದು ನಿಮ್ಗೆ ಇಷ್ಟು ಗೊತ್ತಾಯಿತು. ಫಿರೋಜ್ ಶಾ ಬಹುಮನಿ 1422ರಲ್ಲಿ ವಿಜಯನಗರದ ಮೇಲೆ ಸೋತ ದುಃಖದಿಂದ 1420ನಲ್ಲಿ ಒಂದು ಸೋತ ದುಃಖದಿಂದ 2 ವರ್ಷ ನರಳಿ ಕೊರಗಿ 22ನೇ ಇಸ್ವಿಯಲ್ಲಿ ಪ್ರಾಣ ಬಿಟ್ಬಿಡ್ತಾನೆ. ಅದಾದಮೇಲೆ ಅವನ ತಮ್ಮ ಅಹ್ಮದ್ ಶಾ ಬಹುಮನಿ ಪಟ್ಟಕ್ಕೆ ಬರ್ತಾನೆ. ಅವನೇನು ಮಾಡ್ತಾನೆ ನಾಳೆ ಹೇಳೋಣ.